ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಪ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. 2026 ಆಂಗ್ಲ ನೂತನ ವರ್ಷದ ಧನುರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದನ್ನು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಗುರು, ಶನಿ, ಕುಜ, ಶುಕ್ರ, ಬುಧ ಇಂತಹ ಗ್ರಹಗಳ ಒಂದು ಪ್ರಭಾವದಿಂದ ಈ ವರ್ಷ 2026 ವರ್ಷ ಏನಿದೆ ಇದು ಅವರ ಜೀವನದ ಮೇಲೆ ಯಾವ ರೀತಿಯಾಗಿ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ. ಈ ಗ್ರಹಗಳ ಪ್ರಭಾವದಿಂದ ಧನುರಾಶಿಯವರಿಗೆ ಈ ವರ್ಷ ಲಾಭ, ನಷ್ಟ, ಆಯವ್ಯಯ, ಸರಸ, ವಿರಸ, ಸುಖ, ದುಃಖ ಇದರ ಪ್ರಮಾಣ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಂಡು ಆ ಮೂಲಕ ನಮ್ಮ ಜೀವನಕ್ಕೆ ನಾವು ಮಾರ್ಗದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ಧನುರಾಶಿಯವರು ಏನಿದ್ದಾರೆ ಈ ವರ್ಷ ಅದೃಷ್ಟವಂತರು ಅಂತಲೇ ಹೇಳಬೇಕಾಗುತ್ತೆ. ಏಕೆಂದರೆ ಕಳೆದ ಹಲವು ವರ್ಷಗಳಿಂದ ಹಲವು ರೀತಿಯ ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಬಂದಿರ್ತಾರೆ. ಸಾಡೆ ಸಾತಿಯು ಕೂಡ ಹಲವು ವರ್ಷಗಳಿಂದ ಅವರನ್ನು ಬಾಧಿಸ್ತಾ ಇತ್ತು, ಅದು ಕೂಡ ಬಿಟ್ಟಿದೆ. ಗುರು ಕೇಂದ್ರದಲ್ಲಿ 7ನೇ ಮನೆಯಲ್ಲಿ 1 ವರ್ಷ ಇದ್ದ, ಜೂನ್ವರೆಗೂ ಕೂಡ ಇರ್ತಾನೆ. ಇದರಿಂದ ಅವರು ಒಳ್ಳೆಯ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಇದು ಮುಂದುವರೆದುಕೊಂಡು ಹೋಗಿರುತ್ತೆ ಅಂಥೇಳಿ ಮಾತ್ರ ಯಾರೂ ಅಂದುಕೊಳ್ಳಬಾರ್ದು. ಯಾಕೆಂದರೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸುಖವೂ ಬರುತ್ತೆ. ಸುಖದ ನಂತರ ಕಷ್ಟ, ಕಷ್ಟದ ನಂತರ ಸುಖ ಅನ್ನತಕ್ಕಂಥದ್ದು ಧನುರಾಶಿಯವರು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಯಾಕೆಂದರೆ ಜೂನ್ವರೆಗೆ ಗುರು ರಾಶ್ಯಾಧಿಪತಿಯಾಗಿ ಚೆನ್ನಾಗಿಯೇ ಇರ್ತಾನೆ. ಯಾಕೆಂದರೆ ಧನುರಾಶಿಯರ ರಾಶಿಯ ಅಧಿಪತಿಯಾದಂತಹ ಗುರು ವಿಶೇಷವಾಗಿ ಗುರು ಏನು ಮಾಡ್ತಾರೆ, ಗುರುವಿನ ಒಂದು ದೇಹ, ಗುರುಣಾಂ ದೇಹ ಪುಷ್ಟಿಶ್ಚ ಬುದ್ಧಿ ಪುತ್ರಾರ್ಥ ಸಂಪತಃ ಅಂತೇಳಿ ಹೇಳ್ತಾರೆ. ಗುರು ಏನನ್ನು ಕೊಡ್ತಾನೆ ಅಂದರೆ ಏನು ಆರ್ಥಿಕ ಸಂಪತ್ತನ್ನು ಕೊಡ್ತಾನೆ. ಮಕ್ಕಳಿಂದ ಸುಖವನ್ನು ಅಥವಾ ಮಕ್ಕಳನ್ನು ಕೊಡ್ತಕ್ಕಂಥವನು ಅವನು ದೇಹಕ್ಕೆ ಪುಷ್ಟಿಯನ್ನು ಕೊಡ್ತಾನೆ. ಆರೋಗ್ಯವಾಗಿ ಇರತಕ್ಕಂತಹದ್ದಕ್ಕೆ ಗುರು ಕಾರಣ ಆಗ್ತಾನೆ. ವಾಕ್ನ ಒಳ್ಳೆಯ ಮಾತನ್ನು ಆಡುವುದಕ್ಕೆ ಅದಕ್ಕೆ ಗುರು ವಿಶೇಷವಾಗಿ ಕಾರಕವಾದಂತಹ ಗ್ರಹ. ಇದೆಲ್ಲವನ್ನು ಹೇಳಿದ್ದಾರೆ. ಅಂದರೆ ದೇಹ, ಮಾನಸಿಕವಾದಂತಹ, ದೈಹಿಕವಾದಂತಹ, ಆರ್ಥಿಕವಾದಂತಹ ಸದೃಢತೆಗೆ ಮುಖವಾಗಿ ಈ ಗುರು ಕಾರಣ ಆಗ್ತಾನೆ. ಅಂತಹ ರಾಶಿ ಧನುರಾಶಿ. ಆದರೆ ಆ ಗುರು ಮೊದಲ 6 ತಿಂಗಳುಗಳಲ್ಲಿ ನೇರವಾಗಿ ಮಿಥುನ ರಾಶಿಯಿಂದ ತನ್ನ ರಾಶಿಯನ್ನೇ ನೋಡುವುದರಿಂದ ಸಂಪೂರ್ಣವಾಗಿ ಗುರುಬಲ ಇರುತ್ತೆ. ಈ ಶನಿ ಕೂಡ ಕೇಂದ್ರ ಸ್ಥಾನ, ಅಂದರೆ ಗುರುವಿಗೆ ಶನಿ ಸಮ, ಕೆಟ್ಟದೂ ಇಲ್ಲ ಒಳ್ಳೆಯದೂ ಇಲ್ಲ. ಆದ್ದರಿಂದ ಅವನು 4ನೇ ಮನೆಯಲ್ಲಿ ಇರ್ತಾನೆ. ಸುಖಸ್ಥಾನ, ಮಾತೃಸ್ಥಾನ, ವಾಹನ ಸೌಖ್ಯ ಸ್ಥಾನ ಇಂತಹದ್ದೆಲ್ಲ ಆಗಿರುವುದರಿಂದ ಈ 1 ವರ್ಷದಲ್ಲಿ ಹೆಚ್ಚು ಕಡಿಮೆ ಸುಖವಾಗಿ ಇದ್ದರು ಅಂತ ಹೇಳ್ಬೋದು. ಜೂನ್ವರೆಗೂ ಕೂಡ ಇದು ಮುಂದುವರೆಕೊಂಡು ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಅಂದುಕೊಂಡಂಥ ಕೆಲಸಗಳೆಲ್ಲ ಆಗುತ್ತೆ. ಮನೆಯನ್ನು ಕೊಂಡುಕೊಳ್ತೀರಾ, ಸೈಟ್ ಕೊಂಡುಕೊಳ್ತೀರಾ, ಹೊಸ ವಾಹನವನ್ನು ಕೊಂಡುಕೊಳ್ತೀರಾ, ಆರ್ಥಿಕವಾದಂತಹ ಸದೃಢತೆ ಇರುತ್ತೆ. ಹೊಸ ಬಿಸ್ನೆಸ್ಸಲ್ಲಿ ನೀವು ಅಂದುಕೊಂಡಂತೆ ಲಾಭವನ್ನು ಗಳಿಸ್ತಕ್ಕಂಥದ್ದು, ಒಳ್ಳೆಯ ಪ್ಯಾಕೇಜ್ ಇರತಕ್ಕಂತಹ ಕೆಲಸ ಸಿಗುತ್ತೆ. ಇದೆಲ್ಲ ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿರ್ಬೋದು. ಆದರೆ ಅವನು ಜೂನ್ 1ಗೆ, ಜೂನ್ ನಂತರದಲ್ಲಿ ಅವನು ಅಷ್ಟಮ ಸ್ಥಾನಕ್ಕೆ ರಾಶ್ಯಾಧಿಪತಿ ಬರುವುದರಿಂದ ಅಷ್ಟಮದಲ್ಲಿದ್ದರೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಗಳಿಸಿದ್ದನ್ನೆಲ್ಲ ಕಳ್ಕೊಳ್ತಕ್ಕಂಥದ್ದು, ನೀವು ಅಂದುಕೊಂಡಂತಹದ್ದೆಲ್ಲ ವಿಫಲತೆ ಕಾಡತಕ್ಕಂಥದ್ದು, ಈ ರೀತಿಯಾದಂತಹ ಅನುಭವ ಕೂಡ ಬರಬಹುದು. ಆದ್ದರಿಂದ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗ ಬದಲಾಯಿಸಲಿಕ್ಕೆ ಹೋಗಬೇಡಿ. ಏನೇ ಇದ್ದರೂ ಜೂನ್ ಒಳಗಡೆ ಮುಗಿಸ್ಕೊಂಬಿಡಿ. ಹೊಸದಾಗಿ ಏನಾದರೂ ಉದ್ಯಮೆಯನ್ನು ಸ್ಥಾಪನೆ ಮಾಡೋದು, ಅಂಗಡಿ ಪ್ರಾರಂಭ ಮಾಡತಕ್ಕಂಥದ್ದು, ಹೊಸ ಕೃಷಿಕರು ಹೊಸ ಬೆಳೆಯನ್ನು ಹಾಕಬೇಕು ಅಂದರೆ ಏನೇ ಇದ್ದರೂ ಕೂಡ ನಂತರದಲ್ಲಿ ಮಾಡಿ. ಅಥವಾ ನಂತರ 9ನೇ ಮನೆಗೆ ಅಕ್ಟೋಬರ್ ನಂತರದಲ್ಲಿ ಗುರು ಬರ್ತಾನೆ, ಆ ಸಮಯದಲ್ಲೂ ಮಾಡಬಹುದು. ಅಂದರೆ ಜೊತೆಯಲ್ಲಿ 3ನೇ ಮನೆಯಲ್ಲಿ ರಾಹು ಇದ್ದಾನೆ. ಅಂದರೆ ಕೆಲವೊಂದು ಆಸ್ತಿ ವಿಚಾರಕ್ಕೆ ಸಹೋದರ ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಗಳಲ್ಲಿ ಕೆಲವೊಂದು ಘರ್ಷಣೆಗಳು ಏರ್ಪಡತಕ್ಕಂಥ ಅಸಾಧ್ಯತೆಗಳು ಇರುವುದರಿಂದ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಶನಿ ವಕ್ರಿಯಾಗಿ ಬಿಡ್ತಾನೆ. ನಿರ್ದಿಷ್ಟವಾದಂತಹ ವಕ್ರಿಯಾದ ನಂತರದಲ್ಲಿ ಅವನು ದ್ವಿತೀಯಾಧಿಪತಿಯಾಗಿ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಅವನು ದ್ವಿತೀಯಾಧಿಪತಿ ಕುಟುಂಬದ ಸಮಸ್ಯೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ ಕಾರಣ ಆಗ್ತಾನೆ. ಅದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು, ನಿರ್ದಿಷ್ಟವಾದಂತಹ ಮಂತ್ರ ಪಠನವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಕೆಲವೊಂದು ಗುಖ್ಯ ರೋಗಗಳು ಬಾಧಿಸ್ತಕ್ಕಂಥದ್ದಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸುಖ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೊತೆಯಲ್ಲಿ ಮೊದಲ 5-6 ತಿಂಗಳಲ್ಲಿ ನೀವು ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಗುರುಬಲ ಇದೆ.
ಅದರಿಂದ ಮನೆಯಲ್ಲಿ ಶುಭ ಸಮಾರಂಭಗಳು, ಯಾವುದೇ ಒಂದು ಬ್ರಹ್ಮೋಪದೇಶ ಇರ್ಬೋದು, ಮಂತ್ರೋಪದೇಶವನ್ನು ತೆಗೆದುಕೊಳ್ಳತಕ್ಕಂಥದ್ದು, ಮನೆಯಲ್ಲಿ ಮದುವೆ, ಇಂತಹ ಶುಭ ಕಾರ್ಯಗಳು ನಡೀತಕ್ಕಂತಹ ಸನ್ನಿವೇಶದ ವಾತಾವರಣ ಅನ್ನತಕ್ಕಂಥದ್ದು, ಸಂಭ್ರಮದ ವಾತಾವರಣ ಅನ್ನತಕ್ಕಂಥದ್ದು ಮನೆಯಲ್ಲಿ ಇರುತ್ತೆ. ಅದರಿಂದ ಕೆಲವೊಂದು ಈ ಶತ್ರುಗಳ ವಿಚಾರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಹೊಟ್ಟೆಯವರಿ ಪಡ್ತಕ್ಕಂಥವ್ರು ಇದ್ದೇ ಇರ್ತಾರೆ ಸಹಜವಾಗಿ. ಹರಿಷಡ್ವರ್ಗಗಳಲ್ಲಿ ಅದು ಕೂಡ ಒಂದು ಮಾತ್ಸರ್ಯ ಅನ್ನತಕ್ಕಂಥದ್ದು. ಆದ್ದರಿಂದ ಈ ಕಾರಣದಿಂದ ಈ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ನೋಡಿ ಹೊಟ್ಟೆಯವರಿ ಪಡತಕ್ಕಂಥವರ ಕಾರಣದಿಂದಾಗಿ ಉದ್ಯೋಗ ನಷ್ಟ ಉಂಟಾಗ್ಬೋದು, ಅಥವಾ ಒಂದು ವ್ಯವಹಾರದಲ್ಲಿ ನಂಬಿದವರಿಂದಲೇ ತೊಂದರೆ ಉಂಟಾಗ್ಬೋದು. ಹಣ ಕೊಟ್ಟರೆ ವಾಪಸ್ ತಿರುಗಿ ಕೊಡದೇ ಇರತಕ್ಕಂತಹ ಸಂದರ್ಭ, ಆರ್ಥಿಕ ಸಮಸ್ಯೆಗಳು ಇಂತಹದ್ದೆಲ್ಲ, ಅಥವಾ ಸಾಲಗಾರರಿಂದ ತೊಂದರೆ ಆಗತಕ್ಕ ಇಂತಹದ್ದೆಲ್ಲ ಆರ್ಥಿಕವಾದಂತಹ ಸಮಸ್ಯೆಗಳು ಜೂನ್ ನಂತರದಲ್ಲೇ ಉಂಟಾಗಬಹುದು. ಆದ್ದರಿಂದ ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಯಾವುದೇ ವಿದೇಶ ಪ್ರಯಾಣದ ಒಂದು ಯೋಗ ಅನ್ನತಕ್ಕಂಥದ್ದು ಇದೆ ಈ ವರ್ಷದಲ್ಲಿ. ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ವಿದೇಶಕ್ಕೆ ಹೋಗಬೇಕು ಅಂತ ಅಂದುಕೊಂಡಿದ್ದರೆ, ಕೆಲವೊಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ಕೆಲವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ, ಕೆಲವರು ವ್ಯಾಪಾರದ ಕಾರಣದಿಂದ ಹೋಗ್ತಾರೆ. ಅದೆಲ್ಲವೂ ಕೂಡ ಫಲಿಸಬೇಕಾದರೆ ಅದಕ್ಕೆ ಯೋಗ ಇರಬೇಕು. ಅದು ಈ ವರ್ಷದಲ್ಲಿ ವಿದೇಶ ಪ್ರಯಾಣ ಮಾಡತಕ್ಕಂತಹ ಯೋಗವೂ ಕೂಡ ಇರುವುದರಿಂದ ಅದು ಅಕ್ಟೋಬರ್ ನಂತರದಲ್ಲಿ ಅಂತಹ ಯೋಗ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಂತಹದೇ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷಿತವಾದಂತಹ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹೊಸದಾಗಿ ಒಂದು ಮನೆ ಏನಾದರೂ ಮಾಡಬೇಕು ಅಂತಿದ್ದರೆ ಈ ವರ್ಷದಲ್ಲಿ ಪ್ರಯತ್ನವನ್ನು ಮಾಡಿ, ಎಷ್ಟೋ ಜನಕ್ಕೆ ಆಸೆ ಇದೆ ಮನೆ ಮಾಡಬೇಕು ಅಂದರೆ, ಆದರೆ ಒಂದು ಮನೆಯನ್ನು ಕೂಡ ಮಾಡೋದಕ್ಕೆ ಆಗ್ತಾನೇ ಇರುವುದಿಲ್ಲ. ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಇಂತಹ ಯೋಗಿಗಳು ಕೂಡಿ ಬಂದಾಗ ನಾವು ಪ್ರಯತ್ನವನ್ನು, ಎಫರ್ಟನ್ನು ಸ್ವಲ್ಪ ಹಾಕಿದರೂ ಸಾಕು, ಕೆಲಸ ಆಗಿಬಿಡುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ಸ್ವಂತ ಮನೆ, ಸ್ವಂತ ನಿವೇಶನ ಖರೀದಿ ಮಾಡಬೇಕು ಅಂದುಕೊಂಡು ಅಂತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲಾನನ್ನು ಮಾಡಿ, ಅದು ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ, ಅಂದರೆ ಸರ್ಕಾರಿ ಉದ್ಯೋಗಕ್ಕೆ ಯಾರು ಪ್ರಯತ್ನವನ್ನು ಮಾಡ್ತಾ ಇರ್ತೀರೋ ಅವರಿಗೆ ರಾಜಗ್ರಹವಾದಂತಹ ಸೂರ್ಯನೊಂದು ವಿಶೇಷವಾದಂತಹ ಆ ಅಂತರ್ಭುಕ್ತಿ ಅವರ ಜಾತಕದಲ್ಲಿ ಬಂದಾಗ ಸರ್ಕಾರಿ ಉದ್ಯೋಗ ಸಿಗತಕ್ಕಂಥದ್ದು, ಕೇಂದ್ರ ಸರ್ಕಾರಿ ಅಥವಾ ರಾಜ್ಯ ಸರ್ಕಾರಿ ಯಾವುದೇ ಇರ್ಬೋದು, ಆ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಯಾವುದಕ್ಕೂ ವಿಶೇಷವಾಗಿ ಹನುಮಾನ್ ಚಾಲೀಸನ್ನು ಪರಿಹಾರ, ಯಾವ ಜಾತಕ ಎಷ್ಟೇ ಕೆಟ್ಟದಾಗಿದ್ದರೂ ಜಾತಕದಲ್ಲಿ ಚೆನ್ನಾಗಿಲ್ಲದೆ ಇದ್ದರೆ ಒಳ್ಳೆಯ ಫಲ ಇರುವುದಿಲ್ಲ ಗೋಚಾರದಲ್ಲಿ. ಅದಕ್ಕೆ ನೀವು ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ಈ ಮಕರ ರಾಶಿಯವರು ಯಾರು ಇದ್ದೀರಾ ಅವರು ಈ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯವೂ ಪಠಿಸ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮದಲ್ಲಿ ಯಾರಿಗೆ ಆರ್ಥಿಕ ಸಮಸ್ಯೆ ಇದೆ ಅವರು ಶ್ರೀತಃ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀಭವಾನಃ ಅನ್ನತಕ್ಕಂಥ ಶ್ಲೋಕ ಬರುತ್ತೆ. ಆ ಶ್ಲೋಕವನ್ನು 4 ಲೈನ್ ಇದೆ. ಇದನ್ನು ಪ್ರತಿನಿತ್ಯವೂ ಕೂಡ ಆರ್ಥಿಕ ಸಮಸ್ಯೆ ಯಾರಿಗೆ ಇದೆ ಅವರು ಮಕರ ರಾಶಿಯವರು ಇದನ್ನು ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನತಕ್ಕಂಥದ್ದನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಶನಿ ಸ್ತೋತ್ರ ನೀಲಾಂಜನ ಸಮಾಭಾಸಂ ಅನ್ನತಕ್ಕಂತಹ ಮಂತ್ರದಿಂದ ಶುರುವಾಗುತ್ತೆ. ಜೊತೆಯಲ್ಲಿ ಶನಿ ಪೀಡಾ ಪರಿಹಾರ ದಶರಥ ಕೃತ ಶನಿ ಪೀಡಾ ಪರಿಹಾರ ಸ್ತೋತ್ರ ಅನ್ನತಕ್ಕಂಥದ್ದು, ಎಂತಹ ಕಷ್ಟಗಳಿರಲಿ ಕೌಟುಂಬಿಕವಾಗಿ ಅನಾರೋಗ್ಯ ಸಮಸ್ಯೆ ಮಕರ ರಾಶಿಯವರಿಗೆ ತುಂಬ ಜಾಸ್ತಿ ಅಂಥವರು ಈ ಶನಿ ಸ್ತೋತ್ರವನ್ನು ಪಠಿಸುವುದರಿಂದ ನೀವು ವಿಶೇಷವಾಗಿ ಆ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಸಿಕ್ಕಿ ಆ ಮೂಲಕ ಅನಾರೋಗ್ಯದಿಂದ ಹೊರಬರತಕ್ಕಂಥದ್ದಿರುತ್ತೆ. ಯಾಕೆಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಆಗಿರುವುದರಿಂದ ಒಂದಲ್ಲ ಒಂದು ರೀತಿ ಅನಾರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಆದ್ದರಿಂದ ಆ ಶನಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ, ಶನಿವಾರದ ದಿವಸ ಅಮಾವಾಸ್ಯೆಯ ದಿವಸ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ದೇವಾಲಯದಲ್ಲಿ ಹನುಮಂತನ ದೇವಸ್ಥಾನ, ವಿಷ್ಣು ದೇವಸ್ಥಾನ, ಶನೀಶ್ವರ ಯಾವುದೇ ಆಗ್ಬೋದು, ಅಲ್ಲಿ ದೀಪಾರಾಧನೆ ಅಂದರೆ ದೀಪವನ್ನು ಹಚ್ಚತಕ್ಕಂತಹ ಪ್ರಕ್ರಿಯೆಯನ್ನು ಅನುಸರಿಸಿಕೊಂಡು ಬನ್ನಿ. ಒಂದು ವರ್ಷದಲ್ಲಿ ಶನಿ ಶಾಂತಿಯನ್ನು ಮಾಡಿಕೊಳ್ಳತಕ್ಕಂಥದ್ದನ್ನು ಮರೆಯದೇಬೇಡಿ. ಅಂದರೆ ಶನಿ ಶಾಂತಿ ನವಗ್ರಹ ಪುರಸ್ಸರವಾಗಿ ಮಾಡಬೇಕು. ಅದು ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನದಲ್ಲಿ ಮಾಡಿದರೆ ಒಳ್ಳೆಯದು. ಈ ವರ್ಷದಲ್ಲಿ 2020ರಲ್ಲಿ 26ರಲ್ಲಿ ನೀವು ಆಚರಿಸಿಕೊಳ್ಳಿ. ಇದರಿಂದ ಇನ್ನೂ ಉತ್ತಮವಾದಂತಹ ಫಲವನ್ನು ಪಡೆಯಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.